ನಮಸ್ಕಾರ ಗೆಳೆಯರೇ, ನಾನು ನಿಮ್ಮ ದಾಂಡೇಲಿ ಭಾಯ್. ಇವತ್ತು ನಾನು ಬಂದಿದ್ದೀನಿ ನಮ್ಮ ನೇಟಿವ್ ಪ್ಲೇಸ್ ಯಲ್ಲಾಪುರಕ್ಕೆ. ಮತ್ತು ಇದು ಇಲ್ಲಿಯ ಗ್ರಾಮ ದೇವಿಯ ಗುಡಿ ಇದೆ. ಇಲ್ಲಿ ಎರಡು ದೇವಿಯರು ನೆಲೆಸಿದ್ದಾರೆ, ದುರ್ಗಮ್ಮ ಮತ್ತು ದ್ಯಾಮವ್ವ ಅಂತ. ಬನ್ನಿ ಫ್ರೆಂಡ್ಸ್, ನಾವು ಈಗ ಗ್ರಾಮ ದೇವಿಯ ಗುಡಿ ನೋಡೋಣ. ಫ್ರೆಂಡ್ಸ್, ಇಲ್ಲಿ 3 ವರ್ಷಕ್ಕೊಮ್ಮೆ ದೊಡ್ಡ ಜಾತ್ರೆ ಆಗುತ್ತೆ. ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಜಾತ್ರೆಯಲ್ಲಿ ಒಂದು ಜಾತ್ರೆ ಇದು. ಮತ್ತು ಇದೇ ವರ್ಷ ಫೆಬ್ರವರಿ 20, 2026 ಇದೆ ಜಾತ್ರೆ. ಬನ್ನಿ ನಾವೀಗ ಅರ್ಚಕರಿಂದ ಕೇಳೋಣ ಯಾವಾಗ ಜಾತ್ರೆ ಇದೆ, ಎಕ್ಸಾಕ್ಟ್ ಡೇಟ್. ಈ ಜಾತ್ರೆ ಟೋಟಲ್ 9 ದಿನ ಆಗುತ್ತೆ ಮತ್ತು ಫುಲ್ ಗ್ರ್ಯಾಂಡ್ ಇರುತ್ತೆ. ಯಲ್ಲಾಪುರ ಮತ್ತು ಸುತ್ತಮುತ್ತದ ಹಳ್ಳಿದವರೆಲ್ಲ ಸೇರಿ ಮಾಡ್ತಾರೆ ಜಾತ್ರೆ. ಬನ್ನಿ ಈಗ ನಾವು ಅರ್ಚಕರಿಂದ ಮಾತಾಡೋಣ, ಜಾತ್ರೆಯ ಬಗ್ಗೆ ವಿಚಾರಿಸೋಣ. ಭಟ್ರೆ ನಮಸ್ಕಾರ. ನಮಸ್ಕಾರ. ಇದು ಯಲ್ಲಾಪುರ ಜಾತ್ರೆ ಈಗ ಯಾವ ಡೇಟಿಗಿದೆ ಹೇಳ್ತೀನಿ. ಎಲ್ಲ ಯೂಟ್ಯೂಬ್ ನೋಡೋರೆಲ್ಲ ಪ್ರೇಕ್ಷಕರಿಗೆಲ್ಲಿ ಗ್ರಾಮದೇವಿ ದೇವಸ್ಥಾನ ಅರ್ಚಕರಿಂದ ಹೃದಯಪೂರ್ವವಾಗಿ ನಮಸ್ಕರಿಸ್ತಾ ಈ ವಿಷಯ ಹೇಳ್ತಿದ್ದೇನೆ. 11/2/2026 ದೇವರು ಮೆರವಣಿಗೆ. ಅದಕ್ಕೂ ಪೂರ್ವದಲ್ಲಿ 3 ಹೊರಮಂಗಳಾರ ಮಾಡ್ತಾರೆ. ಫಸ್ಟು ಹೊರಮಂಗಳಾರ ಜನವರಿ 20, ಎರಡನೇ ಹೊರಮಂಗಳಾರ 27, ಮೂರನೇ ಹೊರಮಂಗಳಾರ ಫೆಬ್ರವರಿ 3. ಆ ದಿವಸ ಅಂಕೆ ಹಾಕೋದು. ಆ ದಿವಸದಿಂದ ಯಾವ ಊರಿನವರು, ಯಲ್ಲಾಪುರ ಊರಿನವರು ಹೊರಗೆ ಹೋಗುವಂಗಿಲ್ಲ. ಯಲ್ಲಾಪುರದಲ್ಲಿ ಹೊರಮಂಗಳ ಆಚರಣೆ ಮಾಡಿಕೊಂಡು ಸಂಜೆಗೆ ದೇವಿ ದರ್ಶನ ಮಾಡಿಕೊಂಡು ಹೊರಮಂಗಳ ಆಚರಣೆ ಮಾಡಿ 8 ದಿವಸ ದೇವರು ಊರು ಬಿಟ್ಟು ಎಲ್ಲಿ ಹೋಗಬಾರ್ದು, ಇಲ್ಲಿ ಪದ್ಧತಿ. ಹಾಗೆಯೇ 2010ನೇ ತಾರೀಕಿಗೆ ಪುನಃ ಪ್ರತಿಷ್ಠೆ. ಆ ದಿವಸ ದೇವರಿಗೆ ದೇವಕಾರ್ಯ ಇರ್ತದೆ. ಮಾರನೇ ದಿವಸ ದೇವ್ರ ಮದುವೆ, ಬುಧವಾರ ದಿವಸ ದೇವ್ರ ಮದುವೆ. ಆ ಕೈಸರಿ ಮಂತನಿಂದ ದೇವರು ಮದುವೆ ಮಾಡ್ತಾರೆ 12 ಗಂಟೆಗೆ. ಅದು ಮದುವೆ ಆದ ನಂತರ ಬುಧವಾರ ದಿವಸ 3ವರೆಗೆ ದೇವರು ಮೆರವಣಿಗೆ. ಅದಕ್ಕೂ ಪೂರ್ವದ ದೇವರ ಶೆಳೆದೇವರ ಕಡೆಯಿಂದ ರಣಂದು ಬರ್ತದೆ. ರಣ ಬಂದು ಇದು ಬಂದ ನಂತರ ಹೇಳಿಕೆ ಪೂಜೆ ಆದ ನಂತರ ದೇವರ ಮೆರವಣಿಗೆ ಚಾಲೂ ಆಗ್ತದೆ. ಆ ಟೈಮ್ದಲ್ಲಿ ಲಕ್ಷಗಟ್ಟಲೆ ಜನ ಸೇರ್ತಾರೆ. ದೇವರನ್ನ ಚಲೋ ರೀತಿಯಿಂದ ಮೆರವಣಿಗೆ ಮಾಡಿಸ್ಕೊಂಡು ದೇವರು ಚಂದ್ರಿತ ಭಕ್ತಾದಿಗಳು ಆದಷ್ಟು ಮಾಡಿ ಬಂದು ದೇವರ ಪ್ರೀತಿಗೆ ಪಾತ್ರ ಆದರೆ ಮನೋಕಾಮನೆ ಇಷ್ಟ ಆಗ್ತದೆ ನನ್ನ ಬೇಡಿಕೆ. ಸೊ ಫ್ರೆಂಡ್ಸ್, 11 ತಾರೀಕಿಗೆ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜಾತ್ರೆ ಆಗುತ್ತೆ ಯಲ್ಲಾಪುರದ್ದು. ನೀವು ಎಲ್ಲರೂ ಬರಬೇಕು. ಎಲ್ಲ ಭಕ್ತಾದಿಗಳು ಬಹುಸಂಖ್ಯೆಯಲ್ಲಿ ಬಂದು ಜಾತ್ರೆಗೆ ನೀವು ವಿಸಿಟ್ ಮಾಡಬೇಕಂತ ನಾನು ಕೇಳ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ ದಾಂಡೇಲಿ ಬಾಯ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಸಿಗೋಣ ಮುಂದಿನ ವಿಡಿಯೋನಲ್ಲಿ.